ಕರ್ನಾಟಕ ರಾಜ್ಯ ಮಡಿವಾಳರ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇಲ್ಲಿ ಈ ದಿನ ಹನುಮಂತರಪ್ಪನವರ ಒಂದು ಮುಖಂಡತ್ವದಲ್ಲಿ ಮತ್ತು ಕ್ಷೇಮಾಭಿವೃದ್ಧಿ ಸಂಘದ ಮುಖಂಡತ್ವದಲ್ಲಿ ನಡೆಯುವಂಥ ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ. ಯಾಕೆಂದರೆ ನಮ್ಮ ಉದ್ದೇಶ ಒಂದಿತ್ತು, ಇಲ್ಲಿ ಯಾವುದೇ ರಾಜಕೀಯ ಭೇದ ಭಾವಗಳಿಲ್ಲದೆ ಒಂದು ಒಳ್ಳೆಯ ರೀತಿಯ ಕಾರ್ಯಕ್ರಮ ಆಗಬೇಕೆಂಬ ನಮ್ಮ ಚಿಂತನೆ ಇತ್ತು. ಆ ಪ್ರಕಾರವಾಗಿ ಈ ಒಳ್ಳೆಯ ರೀತಿಯ ಕಾರ್ಯಕ್ರಮ ಆಗಿದೆ ಅಂತ ಭಾವಿಸ್ಕೊಂಡಿದ್ದೇನೆ. ನಮ್ಮ ಕೂಗು ಮೊದಲಿನಿಂದ ನಮ್ಮ ಕೂಗು ಇತ್ತು, ಪರಿಶಿಷ್ಟ ಜಾತಿ ಪಟ್ಟಿಗೆ ನಮ್ಮನ್ನು ಸೇರಿಸಬೇಕು, ಮಡಿವಾಳ ಸಮಾಜವನ್ನು ಸೇರಿಸಬೇಕೆಂಬ ಒಂದು ನಮ್ಮ ಬೇಡಿಕೆ ಇತ್ತು. ಆ ಬೇಡಿಕೆಗೆ ಪೂರಕವಾಗಿ ಈಗ ಹನುಮಂತವರ ನಾಯಕತ್ವದಲ್ಲಿ ಪುನಃ ಪ್ರಾರಂಭವಾಗಿದೆ ಅಂತ ಹೇಳಲಿಕ್ಕೆ ತುಂಬ ಬಯಸ್ತೇನೆ. ಇನ್ನೂ ಕೂಡ ಹೋರಾಟ ಮುಂದುವರಿದಾಗ ನಮಗೆ ಒಂದಲ್ಲ ಒಂದು ಕಾಲದಲ್ಲಿ ನಮಗೆ ಈ ಬೇಡಿಕೆಗೆ ಸಂಬಂಧಪಟ್ಟಂಥ ಒಂದು ವ್ಯವಸ್ಥೆ ಆಗ್ಬೋದು ಅಂತ ಭಾವಿಸ್ಕೊಂಡಿದ್ದೇನೆ. ಈ ಬೇಡಿಕೆ ನಮ್ಮಲ್ಲಿ ಈಡೇರಿಸಿದಂತಾದರೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ತುಂಬ ಅನುಕೂಲ ಆಗ್ತದೆ ಎಂಬ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಪರಿಶಿಷ್ಟ ಜಾತಿ ಪಟ್ಟಿಗೆ ಮಡಿವಾಳ ಸಮಾಜವನ್ನು ಸೇರಿಸಬೇಕು ಎಂಬ ಹೋರಾಟಕ್ಕೆ ನಾನು ಕಟಿಬದ್ಧನಾಗಿದ್ದೇನೆ. ಮತ್ತು ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಉತ್ತರ ಕರ್ನಾಟಕ ಮಡಿವಾಳ ಸಂಘ ಮಾಡುವಂಥ ಯಾವುದೇ ಕಾರ್ಯಕ್ರಮಗಳಿಗೆ ನಾವು ಸದಾ ಒಕ್ಕೂಟದಿಂದ ಸಪೋರ್ಟ್ ಮಾಡ್ತೇವೆ, ಪ್ರೋತ್ಸಾಹವನ್ನು ಕೊಡ್ತೇವೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇವೆ. ಮುಖ್ಯಮಂತ್ರಿಗಳು ನಮಗೆ ತುಂಬ ರೀತಿಯ ಸಹಕಾರವನ್ನು ಕೊಡ್ತಾರೆ ಎಂಬ ಭರವಸೆ ನಮಗಿದೆ. ಯಾಕೆಂದರೆ ಯಾವತ್ತೂ ಒಮ್ಮೆ ಸಮಾವೇಶದಲ್ಲಿ ಅವರು ಹೇಳಿದ್ದಾರೆ, ನೀವು ಹೋರಾಟವನ್ನು ಮಾಡ್ತಾನೇ ಇರಬೇಕು, ಹೋರಾಟ ಮಾಡಿ ಒಂದಲ್ಲ ಒಂದು ಕಾಲದಲ್ಲಿ ನಿಮಗೆ ಶ್ರೇಯಸ್ ಆಗುತ್ತದೆ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಅದೇ ಪ್ರಕಾರವಾಗಿ ಅವರು ಕೂಡ ಹಿಂದುಳಿದ ವರ್ಗದ ಹೋರಾಟಗಾರರು, ಅವರಿಂದ ನಮಗೆ ತುಂಬ ರೀತಿಯ ಸಹಕಾರ ಆಗ್ತದೆ ಎಂಬ ಒಂದು ವಿಶ್ವಾಸ ಇದೆ. ಖಂಡಿತ ಮುಖ್ಯಮಂತ್ರಿಯವರು ನಮಗೆ ಒಂದು ಪರಿಶಿಷ್ಟ ಜಾತಿ ಪಟ್ಟಿಗೆ ನಮ್ಮನ್ನು ಸೇರಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಡ್ತಾರೆ ಅಂತ ನನ್ನ ಅನಿಸಿಕೆ. ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ನಿಮ್ಮ ಜನಾಂಗ ಸೇರಿದ್ದಾರೆ, ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಇವತ್ತು ತುಂಬ ಜನಸಂಖ್ಯೆ ಎಲ್ಲ ಕಡೆ ಈ ಮೊದಲೆಲ್ಲ ಬಸ್ಸಿನಲ್ಲಿ ಎಲ್ಲ ಕರ್ಕೊಂಡು ಬಂದಿದ್ದರು. ಈ ಸಲದ ಎಲ್ಲ ಕಾರ್ಯಕರ್ತರು ಎಲ್ಲ ನಮ್ಮ ಸಮಾಜ ಸೇವಕರು ಸ್ವಯಂ ಸ್ಫೂರ್ತಿಯಿಂದ ಎಲ್ಲರೂ ಬಂದು ಸೇರಿದ್ದಾರೆ. ಆದ್ದರಿಂದ ಭಾಳ ಸಂತೋಷ ಆಗಿದೆ. ಇದು ಅವರ ವೈಯಕ್ತಿಕವಾಗಿ ಯಾವುದೇ ಒಂದು ಭೇದ ಭಾವಗಳಿಲ್ಲದೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯಂದಿರು ಎಲ್ಲ ಒಟ್ಟಿಗಾಗಿ ನಮ್ಮ ಸಮಾಜದ ಇಷ್ಟು ಜನ ಇದ್ದೇವೆ ಅಂತ ತೋರಿಸಿಕೊಟ್ಟಿದ್ದಾರೆ. ಭಾಳ ಸಂತೋಷ ಆಯಿತು. ಇಲ್ಲಿ ಯಾವ ರೀತಿ ಹಣಕಾಸನ್ನು ಖರ್ಚು ಮಾಡಿಲ್ಲ, ಆದ್ದರಿಂದ ಅವರು ಸ್ವಯಂ ಸ್ಫೂರ್ತಿಯಿಂದ ಬಂದಿದ್ದಾರೆ. ಇದು ಭಾಳ ಸಂತೋಷ ಆಗ್ತಾಯಿದೆ.